ಇವತ್ತು ನಾವು ಹೊರಟಿರೋದು ಮಂಗಳೂರಿಗೆ. ಯಶವಂತಪುರ ಜಂಕ್ಷನಲ್ಲಿದ್ದೀವಿ. ಇದು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ವಿಸ್ತಾಡೋಮ್. ತುಂಬ ಜನ ಕೇಳಿರ್ತೀರ, ಎಷ್ಟು ಜನ ಹೋಗಿರ್ತೀರ ಅಂತ ನನಗೆ ಗೊತ್ತಿಲ್ಲ. ಬಟ್ ಜಸ್ಟ್ ಹೇಳಬೇಕು ಅಂದರೆ ಲಾಸ್ಟ್ 2 ಬೋಗೀಸ್ ವಿಸ್ತಾಡೋಮ್ ಆಗಿರುತ್ತೆ. ಏನು ಸ್ಪೆಷಾಲಿಟಿ ಅಂದರೆ ನೋಡಿ, ಇದೆಲ್ಲ ನಾರ್ಮಲ್ ಸ್ಲೀಪರ್ ಬೋಗೀಸ್, ಇದು ವಿಸ್ತಾಡೋಮ್. ಸೊ ಮ್ಯಾಕ್ಸಿಮಮ್ 44 ಸೀಟ್ಸ್ ಇರುತ್ತೆ. ಒಂದು ಹತ್ತದ ಮೇಲೆ ಇಲ್ಲಿ ಲಗೇಜಿಗೆ ಅಂತಲೇ ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ನೀವು ಲಗೇಜ್ ಎಲ್ಲ ಇಲ್ಲಿ ಇಡಬೇಕು. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಚೇರ್ಸು, ಇದು ಟರ್ನ್ ಆಗುತ್ತೆ. ಸೂಪರ್ ವ್ಯೂ. ಬ್ಯಾಂಗ್ಳೂರು ಟು ಮಂಗಳೂರು ಯಾರಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿದರೆ ವೆಸ್ಟರ್ನ್ ಘಾಟ್ಸ್, ಸಕಲೇಶ್ಪುರ, ಎಡಕುಮೇರಿ ಅದೆಲ್ಲ ಹೋಗುತ್ತೆ. ಇಲ್ಲಿ EV2 ನೋಡಿದ್ರಲ್ಲ, EV2 ಅಲ್ಲಿ ಸೀಟ್ ಸಿಕ್ಕಿದ್ರೆ ತುಂಬ ಸಖತ್ತಾಗಿರುತ್ತೆ. ಯಾಕೆಂದರೆ ಇದು ಲಾಸ್ಟ್ ಬೋಗಿ ಇರೋದ್ರಿಂದ ಹಿಂದೆ ಒಂದು ಸೆಕ್ಷನ್ ಇದೆ, ಅಲ್ಲಿ ಬೇಕಾದ್ರೆ ನೀವು ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ಬೋದು. ವ್ಯೂ ಸೂಪರ್ ಇರುತ್ತೆ. ತೋರಿಸ್ತೀನಿ ಈಗ ನಾವು ಹಾಸನ ಜಂಕ್ಷನ್ ಬಂದಿರೋದು. ಇದು ಹಾಸನ ನಾನು ಬೆಳೆದಂಥ ಊರು. ಸೊ ಅದೇನೋ ಒಂಥರ ಕರೆಕ್ಷನ್ ಯಾವಾಗಲೂ ಸವಿ ನೆನಪು. ಇದು ನಾನು ಹೇಳಿದ್ದು ಲಾಸ್ಟ್ ಸೆಕ್ಷನ್ ಇದೆ ಅಂತಲ್ಲ, ಇಲ್ಲಿ ಯಾರು ಬೇಕಾದ್ರೂ ಬಂದು ನಿಂತ್ಕೊಂಡು ನೋಡ್ತಾ ಇರ್ಬೋದು. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಅಷ್ಟು ಫೀಲ್ ಬರಲ್ಲ ಅನಿಸುತ್ತೆ. ಬಟ್ ಏನಾದ್ರು ಮಾನ್ಸೂನಲ್ಲಿ ಆದರೆ ಸೂಪರ್ ಆಗಿರುತ್ತೆ ಮಾತ್ರ. ಎಲ್ಲ ಕಡೆ ಗ್ರೀನರಿ, ಕಾಫಿ ಎಸ್ಟೇಟ್ ಮಧ್ಯೆ ಹೋಗುತ್ತೆ. ಜೊತೆ ಮಾಡಿ ಸಕಲೇಶ್ಪುರ ಕಾಫಿ ಎಸ್ಟೇಟ್ ಮಧ್ಯೆ ಹೋಗುತ್ತೆ. ನೀವೇ ಗೆಸ್ ಮಾಡ್ಬೋದು ಹೇಗಿರುತ್ತೆ ಅಂತೇಳಿ. ಇವಾಗ ಜಸ್ಟ್ ವ್ಯೂ ಒಂಥರ ಬಿಸಿಲು ಇದೆ, ತುಂಬ ಬಿಸಿಲಿದೆ ಒಂದು ಕಡೆ. ಹಾಗಾಗಿ ಎಲ್ಲ ಅಷ್ಟು ಗ್ರೀನರಿ ಇಲ್ಲ, ಇದೆ ಅಷ್ಟು ಗ್ರೀನರಿ ಇಲ್ಲ. ಮಾನ್ಸೂನಲ್ಲಿ ಸಿಗೋಷ್ಟು ವ್ಯೂ ಏನಿದೆ ಇವಾಗ ಸ್ವಲ್ಪ ಕಮ್ಮಿ ಇರುತ್ತೆ. ನೋಡಿ ಸೀಟ್ಸ್ ಹೀಗಿರುತ್ತೆ. ಇವಾಗ ತಿರುಗಿಸ್ಕೊಂಡಿದ್ದಾರಲ್ಲ ಅದು ಸ್ವಲ್ಪ ಸೆಮಿ, ಅದಕ್ಕಿಂತ ಇನ್ನೂ ಫುಲ್ ತಿರುಗಿಸ್ಕೊಬೋದು. 2 ಬೋಗೀಸ್ 44 ಸೀಟ್ಸ್ ಟೈಪ್ ಇರುತ್ತೆ. ಆಮೇಲೆ ಊಟ ತಿಂಡಿ ಎಲ್ಲ ಟ್ರೈನಲ್ಲಿ ಸಿಗುತ್ತೆ. ನೋಡಿ ಇದು ಕಾಫಿ ಎಸ್ಟೇಟ್ಸು. ಆಲ್ಮೋಸ್ಟ್ ಸಕಲೇಶ್ಪುರ ಸ್ಟಾರ್ಟ್ ಆಯಿತು. ಸಕಲೇಶ್ಪುರ ಸ್ಟಾರ್ಟ್ ಆದಮೇಲೆ ವ್ಯೂ ಸ್ಟಾರ್ಟ್ ಆಗಬೇಕಲ್ಲ, ಇಲ್ಲಿ ನೋಡೋದು ಕಾಫಿ ಎಸ್ಟೇಟ್ಸು, ಗ್ರೀನರಿ. ಆಮೇಲೆ ಇನ್ನು ಮುಂದೆ ನಮಗೆ ದೋಣಿಗಲ್, ಎಡಕುಮೇರಿ, ಕುಕ್ಕೆ ಮೇಲೆ ಹೋಗ್ತೇನೆ. ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಕೆಲಸ ನಡೀತಾ ಇದೆ. ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ.